ಸೊ ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಗಾಯ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯೂಟ್ಯೂಬಿಂದನೇ ಅರ್ನಿಂಗ್ ಆಗುತ್ತಾ ಇಲ್ವಾ, ಇಲ್ಲಿ ಮಾನಿಟೈಸೇಷನ್ ಆದಮೇಲೆ ಎಷ್ಟು ಅರ್ನಿಂಗ್ ಆಗುತ್ತೆ, ಏನು 1000ಗೆ ನಿಮಗೆ ಎಷ್ಟು ಅರ್ನಿಂಗ್ ಆಗ್ಬೋದು ಅಂತ ನಿಮಗೆ ಇಲ್ಲಿ ಹೇಳ್ತೀನಿ ನಾನು. ಆ್ಯಂಡ್ ಹಾಗೆ ಸುಮಾರು ಜನ ಏನಿದ್ದೀರಾ ಯೂಟ್ಯೂಬರ್ಸ್ ಆಗಬೇಕಂತ ಅಂದ್ಕೊಂಡಿದ್ದೀರಾ. ಸೊ ಅವ್ರಿಗೊಂದು ಮಾತು ಹೇಳ್ತೀನಿ. ಸೊ ನನಗೆ ಯಾರೂ ಹೇಳಬೇಡಿ, ನಾನು ನಿಮಗೆ ಡಿಮೋಟಿವೇಶನ್ ಮಾಡಬೇಕಂತ ಏನಿಲ್ಲ ಇಲ್ಲಿ. ಸೊ ಗಾಯ್ಸ್, ಇಲ್ಲಿ ನಿಮಗೆ ಯೂಟ್ಯೂಬಲ್ಲಿ ಬಂದುಬಿಟ್ಟು ತುಂಬ ಕಷ್ಟ. ಏನು ಮಾನಿಟೈಸೇಷನ್ ಮಾಡೋಕ್ಕೆ ತುಂಬ ಕಷ್ಟ. 1 ಇಯರ್ ಆಗಿಬಿಡುತ್ತೆ ಒಬ್ಬೊಬ್ರದ್ದು ಮಾನಿಟೈಸೇಷನ್ನು ಆಗಬೇಕಂದ್ರೆ. ಇನ್ನು ಕೆಲವೊಬ್ರದ್ದು 1 ಇಯರ್ ಆದರೂ ಆಗೋಲ್ಲ. ಅವ್ರು ಮತ್ತೆ ಸ್ಟಾರ್ಟಿಂಗಿಂದ ಸ್ಟಾರ್ಟ್ ಮಾಡಬೇಕು ಮಾನಿಟೈಸೇಷನ್ ಮಾಡಬೇಕಂದ್ರೆ. ಸೊ ಇಲ್ಲಿ 4000 ಅವರ್ ವಾಚ್ ಟೈಮ್ ಇರುತ್ತೆ. ಏನದು ಕಂಪ್ಲೀಟ್ ಮಾಡೋದು ತುಂಬ ಕಷ್ಟ. ಸೊ ಕೆಲವೊಬ್ರದ್ದು ವಾಚ್ ಟೈಮ್ ಕಂಪ್ಲೀಟ್ ಆದರೆ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗೋಲ್ಲ. ಇನ್ನು ಕೆಲವೊಬ್ರದ್ದು ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದರೆ ವಾಚ್ ಟೈಮ್ ಕಂಪ್ಲೀಟ್ ಆಗಿರಲ್ಲ. ಸೊ ಇಲ್ಲಿ ಯೂಟ್ಯೂಬಲ್ಲಿ ನಿಮಗೆ ಸುಮಾರು ಜನ ಹೇಳ್ಬೋದು, ಓಕೆನಾ, ಸೊ ನಾನು ಇಷ್ಟು ದುಡ್ಡು ಸಂಪಾದನೆ ಮಾಡ್ತಿದ್ದೀನಿ, ಅಷ್ಟು ದುಡ್ಡು ಸಂಪಾದನೆ ಮಾಡ್ತಾಯಿದ್ದೀನಿ, ನಾನು ಯೂಟ್ಯೂಬ್ ದುಡ್ಡಿಂದ ಕಾರ್ ತೊಗೊಂಡಿದ್ದೀನಿ, ಅದು ತೊಗೊಂಡಿದ್ದೀನಿ, ಇದು ತೊಗೊಂಡಿದ್ದೀನಿ ಅಂತ. ಸೊ ಅವರೆಲ್ಲ ಹೇಳ್ತಾರೆ, ಯಾಕಂದರೆ ಅವ್ರದ್ದು ವ್ಯೂಸ್ ಅಷ್ಟೇ ಚೆನ್ನಾಗಿ ಬರುತ್ತೆ ಆ್ಯಂಡ್ ಅವ್ರದ್ದು ಸಬ್ಸ್ಕ್ರೈಬರ್ ಬೇಸ್ನೂ ಅಷ್ಟೇ ಚೆನ್ನಾಗಿರುತ್ತೆ ಆ್ಯಂಡ್ ಅವರು ದೊಡ್ಡ ಯೂಟ್ಯೂಬರ್ಸ್ ಆಗಿರ್ತಾರೆ. ಸೊ ಯೂಶ್ವಲಿ ಅವ್ರಿಗೆ ಅಮೌಂಟ್ ಬಂದೇ ಬರುತ್ತೆ ಯೂಟ್ಯೂಬಿಂದ, ಸಿಗಲ್ಲ ಅಂತ ಏನಿಲ್ಲ. ಸೊ ಅವ್ರದ್ದು ಅಷ್ಟು ಚೆನ್ನಾಗಿರುತ್ತೆ. ಸೊ ಎಲ್ಲರೂ ಯೂಟ್ಯೂಬರ್ಸು ಗ್ರೋ ಆಗ್ತಾರಂತ ಏನು ಗ್ಯಾರಂಟಿ ಇಲ್ಲ, ಓಕೆನಾ. ಸೊ ಕೆಲವೊಬ್ಬರು ಆಗ್ಬೋದು, ಕೆಲವೊಬ್ಬರು ಆಗಲ್ಲ. ಸೊ ಇದೇ ಥರ. ಸೊ ಕೆಲವೊಬ್ಬರು ತುಂಬ ಜನ ನೋಡಿದ್ದೀನಿ 2-3 ಇಯರ್ಸಿಂದ ಕಷ್ಟಪಡ್ತಾ ಇರ್ತಾರೆ, ಬಟ್ ಅವ್ರದ್ದು ವ್ಯೂಸು ಅಷ್ಟು ಚೆನ್ನಾಗಿ ಬರ್ತಾ ಇರಲ್ಲ, ಓಕೆನಾ. ಸೊ ನೀವು ಯೂಟ್ಯೂಬಲ್ಲೇ ಡಿಪೆಂಡ್ ಆಗಬೇಡಿ. ಸೊ ನೀವು ಫೇಸ್ಬುಕ್ ಏನಿರುತ್ತೆ, ನಿಮ್ಮದು ಫೇಸ್ಬುಕ್ ಪೇಜ್ ಏನಿದೆ ಅದನ್ನು ಮಾಡಿ ನೀವು, ಓಕೆನಾ. ಸೊ ನೀವು ಏನು ಯೂಟ್ಯೂಬಲ್ಲಿ ಪೋಸ್ಟ್ ಮಾಡ್ತೀರಾ ಡೈಲಿ, ಲೈಕ್ ಶಾರ್ಟ್ಸ್ ಆಯಿತು, ಲಾಂಗ್ ವಿಡಿಯೋ ಆಯಿತು, ಸೇಮ್ ಅದೇ ಥರ ನೀವು ಏನು ಮಾಡಿ ಫೇಸ್ಬುಕ್ಕಲ್ಲೂ ಕೂಡ ಏನು ಮಾಡಿ ನೀವು ವೀಡಿಯೋಸ್ನ ಅಪ್ಲೋಡ್ ಮಾಡಿ. ಆ್ಯಂಡ್ ನನಗೆ ಫೇಸ್ಬುಕ್ಕಲ್ಲಿ ಅಷ್ಟು ನನಗೆ ಗೊತ್ತಿದ್ದಿಲ್ಲ, ಫೇಸ್ಬುಕ್ ಬಗ್ಗೆ ಅಷ್ಟೇನು ನಾಲೆಜ್ ಇದ್ದಿಲ್ಲ. ಸೊ ನಾನು ಏನೇ ಕಲ್ತಿದ್ರು, ನಾನು ದೊಡ್ಡ ಯೂಟ್ಯೂಬರ್ಸ್ ಯಾರಿದ್ದಾರೆ ಅವ್ರ ವೀಡಿಯೋಸ್ಗಳನ್ನ ನೋಡಿ ಯೂಟ್ಯೂಬ್ ಬಗ್ಗೆ ತುಂಬ ಚೆನ್ನಾಗಿ ಕಲ್ತ್ಕೊಂಡಿದ್ದೀನಿ. ಯೂಟ್ಯೂಬ್ ಬಗ್ಗೆ ನಂಗೆ ಒಂದು ಸ್ವಲ್ಪ ಚೆನ್ನಾಗೇ ಗೊತ್ತು, ಎಲ್ಲ ಆಲ್ಗೋರಿದಮ್ ಯಾವ ಥರ ವರ್ಕ್ ಆಗುತ್ತೆ ಆ್ಯಂಡ್ ಪಾಲಿಸೀಸ್ ಏನಿದೆ ಯೂಟ್ಯೂಬ್ ಬಗ್ಗೆ ಎಲ್ಲನೂ ನನಗೆ ಗೊತ್ತು. ಅಷ್ಟೇನು ಗೊತ್ತಿಲ್ಲ ಅದು ಹೆಂಗೆ ವರ್ಕ್ ಆಗುತ್ತೆ, ಏನು ಯಾವ ಥರ ಅಂತ. ಸೊ ನಾನು ಏನು ಮಾಡಿದೆ, ರೆಗ್ಯುಲರ್ ಆಗಿ 1 ಮಂತ್ ಈ ಥರ ವೀಡಿಯೋಸ್ನ ಅಪ್ಲೋಡ್ ಮಾಡಿದೆ. ಯಾವುದರಲ್ಲಿ? ಈ ಫೇಸ್ಬುಕ್ಕಲ್ಲಿ. ಬಟ್ ಫೇಸ್ಬುಕ್ಕಲ್ಲಿ ನನಗೆ ಒಂದಂತೂ ಗೊತ್ತಿತ್ತು, ಮಾನಿಟೈಸೇಷನ್ ಆಗಬೇಕಂದ್ರೆ ಫೇಸ್ಬುಕ್ಕಲ್ಲಿ ನಮಗೆ 60 ಮಿನಿಟ್ಸ್ 1000 ಏನು ವಾಚ್ ಟೈಮ್ ಅವರ್ ಇದೆ ಅದನ್ನು ಕಂಪ್ಲೀಟ್ ಮಾಡಬೇಕು 2 ಮಂತ್ಸಲ್ಲಿ, ಓಕೆನಾ. ಆ್ಯಂಡ್ ಇನ್ನೊಂದು 5000 ಫಾಲೋವರ್ಸ್ ಏನಿದೆ ಅದನ್ನು ಕೂಡ ಕಂಪ್ಲೀಟ್ ಮಾಡಬೇಕು ಫೇಸ್ಬುಕ್ ಪೇಜ್ ಏನಿದೆ ಅದು ಮಾನಿಟೈಸೇಷನ್ ಆಗಬೇಕಂದ್ರೆ. ಬಟ್ ನನಗೆ ಗೊತ್ತಿಲ್ಲ ಈ ಎಕ್ಸ್ಟ್ರೀಮ್ ಆ್ಯಡ್ಸು ರೀಲ್ಸಲ್ಲೆಲ್ಲ ಬರುತ್ತಂತ. ಸೊ ನಾನೇನು ಮಾಡಿದೆ, ರೆಗ್ಯುಲರಾಗಿ ನನಗೆ ಗೊತ್ತಿರಲಿಲ್ಲ. ಸೊ ನಾನು ಹೆಂಗಾದರೂ ವಾಚ್ ಟೈಮ್ ಕಂಪ್ಲೀಟ್ ಆಗಲಿ ಅಂತ ನಾನೇನು ಮಾಡಿದೆ, ರೆಗ್ಯುಲರಾಗಿ ವೀಡಿಯೋಸ್ನ ಹಾಕ್ತಾ ಬರ್ತಾಯಿದ್ದೆ. ಆ್ಯಂಡ್ 5000 ಫಾಲೋವರ್ಸ್ ಏನಿತ್ತು ಅದು ಕಂಪ್ಲೀಟ್ ಆಯಿತು. ಬಟ್ ನಾನು ವಾಚ್ ಟೈಮ್ ಅವರ್ ಏನಿತ್ತು ಅದನ್ನು ಕಂಪ್ಲೀಟ್ ಆಗಿಲ್ಲ. ಸೊ ನಾನು ಹಂಗೆ ಥಿಂಕ್ ಮಾಡ್ತಿದ್ದೆ, ಯಾವಾಗ ಅದ್ರ ಮೇಲೆ ಫೋಕಸ್ ಮಾಡ್ತಾಯಿದ್ದೆ, ಯಾವಾಗ ಕಂಪ್ಲೀಟ್ ಆಗುತ್ತೆ ನಂದು ವಾಚ್ ಟೈಮು, ಯಾವಾಗ ಕಂಪ್ಲೀಟ್ ಆಗುತ್ತೆ ಅಂತ. ಸೊ ನಾನೇನು ಮಾಡಿದೆ, ರೆಗ್ಯುಲರಾಗಿ ರೀಲ್ಸ್ನ ಅಪ್ಲೋಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಫೇಸ್ಬುಕ್ಕಲ್ಲಿ. ಸೊ ಫೇಸ್ಬುಕ್ಕಲ್ಲಿ ನಂಗೆ ಒಂದು ನೋಟಿಫಿಕೇಷನ್ ಬಂತು ಸೆಟಪ್ದು. ಸೊ ನಾನು ನೋಡಿದಾಗ ನನಗೇನು ಅರ್ಥ ಆಗಿಲ್ಲ ಆ್ಯಂಡ್ ನನಗೆ ಗೊತ್ತೂ ಆಗಿಲ್ಲ ಏನಿದು ಸೆಟಪ್ ಅಂತ. ಆ್ಯಂಡ್ ಆಮೇಲೆ ನನಗೆ ಗೊತ್ತಾಯಿತು ಇದು ರೀಲ್ಸಲ್ಲಿ ಆ್ಯಡ್ಸ್ ಆನ್ ಆಗಿರೋದು. ಸೊ ರೀಲ್ಸಲ್ಲಿ ನೀವು ನೋಡ್ಬೋದು ಫೇಸ್ಬುಕ್ಕಲ್ಲಿ ರೀಲ್ಸ್ ಆನ್ ಆ್ಯಡು ಇನ್ವೈಟ್ ಓನ್ಲಿ ಅಂತ ನಿಮಗೆ ಲಾಕಲ್ಲಿ ಸಿಗುತ್ತೆ. ಮಾನಿಟೈಸೇಷನ್ ಹೋಗಿ ನೋಡಿದರೆ ಡ್ಯಾಶ್ ಬೋರ್ಡ್ ಏನಿರುತ್ತೆ ಅಲ್ಲಿ ಹೋಗಿ ನೋಡಿದರೆ ಮಾನಿಟೈಸೇಷಲ್ಲಿ ರೀಲ್ಸಲ್ಲಿ ಇನ್ವೈಟ್ ಓನ್ಲಿ ಅಂತ ಇರುತ್ತೆ ಅದು. ಬಟ್ ರೀಲ್ಸ್ ಆನ್ ಆ್ಯಡ್ಸು, ನೀವು ಏನು ರೀಲ್ಸ್ ಹಾಕಿರ್ತೀರ ಅದ್ರ ಮೇಲೆ ಆ್ಯಡ್ಸ್ ಬರುತ್ತೆ ಆ್ಯಂಡ್ ಅದರಲ್ಲಿ ಅರ್ನಿಂಗ್ ಕೂಡ ಆಗುತ್ತೆ. ಸೊ ನಾನು ಅಂದ್ಕೊಂಡಿದ್ದಿಲ್ಲ ಫೇಸ್ಬುಕ್ಕಲ್ಲೂ ನನಗೆ ಅರ್ನಿಂಗ್ ಆಗುತ್ತೆ ಅಂತ. ಬಟ್ ಏನಂದರೆ ಇಲ್ಲಿ ಫೇಸ್ಬುಕ್ಕಲ್ಲೂ ಕೂಡ ಅರ್ನಿಂಗ್ ಆಗುತ್ತೆ ಆ್ಯಂಡ್ ನಿಮಗೆ ಯೂಟ್ಯೂಬ್ಗಿಂತ ಬೇಗನೆ ಫೇಸ್ಬುಕ್ಕಲ್ಲಿ ನೀವು ಗ್ರೋ ಆಗ್ಬೋದು, ಅಷ್ಟು ಆಡಿಯನ್ಸ್ ಇದೆ ಫೇಸ್ಬುಕ್ಕಲ್ಲಿ, ಓಕೆನಾ. ಸೊ ನೀವು ಏನು ಶಾರ್ಟ್ ವೀಡಿಯೋ ಲಾಂಗ್ ವೀಡಿಯೋ ಮಾಡಿ ಯೂಟ್ಯೂಬಲ್ಲಿ ಹಾಕ್ತೀರಾ, ಸೇಮ್ ಅದನ್ನೇ ತೆಗೆದು ನೀವು ಏನು ಮಾಡಿ ಫೇಸ್ಬುಕ್ಕಲ್ಲೂ ಹಾಕಿ, ನಿಮಗೆ ಫೇಸ್ಬುಕ್ಕಲ್ಲೂ ಕೂಡ ನಿಮಗೆ ಬೇಗ, ಯೂಟ್ಯೂಬಲ್ಲಂತೂ ವರ್ಷಗಟ್ಟಲೆ ಆಗಿಬಿಡುತ್ತೆ. ಬಟ್ ಫೇಸ್ಬುಕ್ಕಲ್ಲಿ ನಂಗೆ 1 ತಿಂಗಳಾಯ್ತು ಅಷ್ಟೇ ರೀಲ್ಸ್ ಆನ್ ಆ್ಯಡ್ಸ್ ಬರೋದಕ್ಕೆ. ನನಗೆ 1 ಮಂತೇ ಹಿಡಿತು ಅಷ್ಟೇ. ಈಗ ಆ್ಯಡ್ಸ್ ಬರೋಕ್ಕೆ ಸ್ಟಾರ್ಟ್ ಆಗಿದೆ ನನ್ನ ರೀಲ್ಸಲ್ಲಿ, ಏನು ಫೇಸ್ಬುಕ್ಕಲ್ಲಿ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ಅದರಲ್ಲಿ, ಓಕೆನಾ. ಸೊ ಈಗ ಅದರಲ್ಲಿ ನನಗೆ ಅರ್ನಿಂಗ್ ಕೂಡ ಆಗ್ತಾಯಿದೆ ಫೇಸ್ಬುಕ್ಕಲ್ಲಿ. ಸೊ ನಾನು ಅಂದ್ಕೊಂಡಿದ್ದಿಲ್ಲ, ನಾನು ರೀಲ್ಸಲ್ಲಿ ಆ್ಯಡ್ಸ್ ಎಲ್ಲ ಬಂದು ಅರ್ನಿಂಗ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿಲ್ಲ ಫೇಸ್ಬುಕ್ಕಲ್ಲಿ. ಜಸ್ಟ್ ನಾನು ಆ ಸ್ಟಾರ್ಸ್ ಒಂದು ಎಲಿಜಿಬಲ್ ಇತ್ತು, ಅದನ್ನು ಕೂಡ ನಾನು ಆನ್ ಮಾಡಿದ್ದೆ. ಅದರಲ್ಲಿ ಯಾವುದೇ ನಂಗೆ ಬೆನಿಫಿಟ್ ಏನು ಸಿಗಲಿಲ್ಲ, ಅದರಲ್ಲಿ ಕೂಡ ನನಗೆ ಯಾವುದೇ ಅರ್ನಿಂಗ್ ಸಿಗಲಿಲ್ಲ. ಬಟ್ ರೀಲ್ಸ್ ಮಾಡಿ ಹಾಕಿದ್ನಲ್ಲ, ಸೊ ಅದರಲ್ಲಿ ನನಗೆ
ಒಂದು ಸ್ವಲ್ಪ ಅರ್ನಿಂಗ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ ಆ್ಯಂಡ್ ಅರ್ನಿಂಗ್ ಆಗ್ತಾನೂ ಇದೆ ಆ್ಯಂಡ್ ಬಟ್ ನಮಗೆ ಯೂಟ್ಯೂಬಲ್ಲಿ ಎಷ್ಟು ನಮಗೆ ಜಾಸ್ತಿ ಟೈಮ್ ಹಿಡಿಯುತ್ತೆ ಅದಕ್ಕಿಂತ ಬೇಗ ನಮಗೇನು ಫೇಸ್ಬುಕ್ಕಲ್ಲಿ ನಮಗೆ ಸಿಗುತ್ತೆ. ಸೊ ನಿಮಗೆ ಯಾರೆಲ್ಲರಿಗೂ ಗೊತ್ತಿಲ್ಲ ಆ್ಯಂಡ್ ಯಾರೆಲ್ಲ ಫೇಸ್ಬುಕ್ಕಲ್ಲಿ ಅರ್ನಿಂಗ್ ಆಗಲ್ಲ ಆ್ಯಂಡ್ ಫೇಸ್ಬುಕ್ನ ಫೇಸ್ಬುಕ್ನ ಕ್ಯಾಶುಯಲ್ ಆಗಿ ಅಂದ್ಕೊಂಡಿದ್ದೀರಾ. ಸೊ ಯಾರೂ ಅನ್ಕೋಬೇಡಿ ಆ್ಯಂಡ್ ಬೇಗ ಬೇಗ ಹೋಗ್ಬಿಟ್ಟು ರೀಲ್ಸ್ ಮಾಡಿ ಹಾಕಿ. ನೀವು ಏನು ವೀಡಿಯೋ ಯೂಟ್ಯೂಬಿಗೆ ಮಾಡ್ತೀರಾ ಓಕೆನಾ, ಸೇಮ್ ಅದೇ ವಿಡಿಯೋ ತೆಗೆದು ನೀವು ಫೇಸ್ಬುಕ್ಕಲ್ಲಿ ಹಾಕ್ಬೋದು, ಯಾವುದೇ ಪ್ರಾಬ್ಲಮ್ ಇಲ್ಲ. ಅದರಲ್ಲೂ ಕೂಡ ನಿಮಗೆ ರೀಲ್ಸಲ್ಲಿ ಆ್ಯಡ್ಸ್ ಬರುತ್ತೆ. ಆ್ಯಡ್ಸ್ ಬಂದಾಗ ಏನಾಗುತ್ತೆ, ನಿಮ್ಮ ಅರ್ನಿಂಗ್ ಜನ್ರೇಟ್ ಆಗುತ್ತೆ ಓಕೆನಾ. ಸೊ ಸೇಮ್ ಶಾರ್ಟ್ಸಲ್ಲಿ ಯಾವ ಥರ ನಿಮಗೆ ಅರ್ನಿಂಗ್ ಸಿಗುತ್ತೆ ಸೇಮ್ ಅದೇ ಥರ ಫೇಸ್ಬುಕ್ಕಲ್ಲೂ ನಿಮ್ಮ ಶಾರ್ಟ್ ಅಲ್ಲ ರೀಲ್ಸಲ್ಲಿ ನಿಮಗೆ ಏನು ಅರ್ನಿಂಗ್ ಸಿಗುತ್ತೆ ನಿಮಗೆ ಸ್ಟಾರ್ಟ್ ಆಗುತ್ತೆ ಅರ್ನಿಂಗ್ ಆಗೋಕ್ಕೆ. ಬಟ್ ಏನು ಇಲ್ಲಿ ಡಿಫ್ರೆನ್ಸ್ ಅಂದರೆ ಇಲ್ಲಿ ಯೂಟ್ಯೂಬಲ್ಲಿ ನಿಮಗೆ ತುಂಬ ವರ್ಷಗಟ್ಟಲೆ ಆಗಿಬಿಡುತ್ತೆ ಅದು ಮಾನಿಟೈಸೇಷನ್ ಆಗೋದಕ್ಕೇ. ಬಟ್ ಇಲ್ಲಿ ಏನು ಫೇಸ್ಬುಕ್ಕಲ್ಲಿದೆ ಅದು ಬೇಗನೆ ನಿಮ್ಮದು ಏನಾಗುತ್ತೆ ಇನ್ವೈಟ್ ಮಾಡಿಬಿಡ್ತಾರೆ. ನೀವು ರೆಗ್ಯುಲರಾಗಿ ಏನಾದರೂ ವೀಡಿಯೋಸ್ ಹಾಕ್ತಾಯಿದ್ರೆ ರೀಲ್ಸ್ ಹಾಕ್ತಾಯಿದ್ರೆ ನೀವು 5000 ಫಾಲೋವರ್ಸ್ ಏನಾದರೂ ಮಾಡಿದರೆ ಆ್ಯಂಡ್ ರೆಗ್ಯುಲರಾಗಿ ನೀವು ರೀಲ್ಸ್ ಏನಾದರೂ ಹಾಕ್ತಾಯಿದ್ರೆ ಅದು ಆಡಿಯನ್ಸಿಗೆ ಇಷ್ಟ ಆಗಿ ಅವರೇ ಏನು ಮಾಡ್ತಾರೆ ನಿಮ್ಮದು ಇನ್ವೈಟ್ ಮಾಡ್ತಾರೆ ಆ್ಯಂಡ್ ಸೆಟಪ್ ಎಲ್ಲ ಇರುತ್ತೆ ಆ್ಯಂಡ್ ಅಲ್ಲಿಂದ ನೀವು ಒಂದು ಸ್ವಲ್ಪ ಅರ್ನಿಂಗ್ನ ಕೂಡ ಮಾಡ್ಬೋದು. ಇಲ್ಲಿ ನಾನು ಏನು ಹೇಳಕ್ಕೆ ಬರ್ತಾ ಇದ್ದೀನಿ ಅಂದರೆ ಫೇಸ್ಬುಕ್ನ ಯೂಸ್ ಮಾಡಿ ಫೇಸ್ಬುಕ್ಕಲ್ಲೂ ಕೂಡ ಅಪ್ಲೋಡ್ ಮಾಡಿ ವೀಡಿಯೋಸ್ನ ನೀವು ಅರ್ನಿಂಗ್ ಮಾಡಿ ಓಕೆನಾ. ಸೊ ಯೂಟ್ಯೂಬಲ್ಲಿ ತುಂಬಾ ಕಷ್ಟ ನಮಗೆ ಈಗ ಮಾನಿಟೈಸೇಷನ್ ಮಾಡಬೇಕಂದ್ರೇ ತುಂಬ ಕಷ್ಟಪಡಬೇಕು ನಾವು ಓಕೆನಾ. ಸೊ ವಾಚ್ ಅವರ್ ಡೈಲಿ ನಾವು ಎಷ್ಟು ಕಷ್ಟಪಟ್ಟು ವೀಡಿಯೋಸ್ನ ಮಾಡ್ತೀವಲ್ವ ಯೂಟ್ಯೂಬ್ಗೋಸ್ಕರ. ಸೊ ಅದೇ ಥರ ಸೇಮು ನೀವು ಕಷ್ಟಪಡಬೇಕಂತ ಏನು ಅವಶ್ಯಕತೆಯೇ ಇಲ್ಲ. ನೀವು ಏನು ಈಗ ಯೂಟ್ಯೂಬ್ಗೆ ವೀಡಿಯೋಸ್ಗಳು ಮಾಡಿರ್ತೀರ ಅದೇ ವೀಡಿಯೋಸ್ನ ತೆಗೆದು ನೀವು ಫೇಸ್ಬುಕ್ಕಲ್ಲೇ ಹಾಕಿ ಅರ್ನಿಂಗ್ನ ಮಾಡಿ ಓಕೆನಾ ಗೈಸ್. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಇದೆ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಗೈಸ್.